ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಅಧ್ಯಕ್ಷರಾದಂತಹ ಶ್ರೀ ಶಂಭು ಹಿರೇಮಠ ಅವರ ಸಹಯೋಗದಲ್ಲಿ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ 151ನೇ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಉಪಸ್ಥಿತಿ ಪರವಾದ ಮಾತುಗಳಿಂದ ನಮ್ಮ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಸಂಚಾಲನೆಯನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ವಹಿಸಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ 151ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ, ಮೇರು ಮಧ್ಯದೊಳಗಿದ್ದು ಜನವ ತೊಳೆಯುವ ಚಿಂತೆ ಏಕೆ, ಗುರುವಿನೊಳಗಿದ್ದು ತತ್ವವಿದ್ಯೆಯ ಚಿಂತೆ ಏಕೆ, ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ, ಕರಸ್ಥಳದೊಳಗೆ ಲಿಂಗವಿದ್ದ ಬಳಿಕ ಮತ್ತಾವ ಚಿಂತೆ ಕೇಳ ಗೃಹೇಶ್ವರ. ಶೂನ್ಯ ಪೀಠಾಧೀಶ್ವರ ಅಲ್ಲಮ ಪ್ರಭುಗಳ ಈ ವಚನದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಮೊದಲು ಐಶಾನ್ಯ ಕಿರಣ್ ಮತ್ತು ಐಸಿರಿ ಕಿರಣ್ ಅವರಿಂದ ಪ್ರಾರ್ಥನೆ, ನಂತರ ಸ್ವಾಗತ, ಆಮೇಲೆ ಶರಣರ ಶಿವಯೋಗ ಮಾಲಿಕೆಯಲ್ಲಿ ಇಷ್ಟಲಿಂಗದ ನಿಜ ಸ್ವರೂಪ ಭಾಗ 4 ಎಂಬ ವಿಷಯದ ಬಗ್ಗೆ ಡಾಕ್ಟರ್ ದಯಾನಂದ್ ನೂಲಿ, ಶಸ್ತ್ರಚಿಕಿತ್ಸಾ ತಜ್ಞರು, ಕಮಲಾ ಹಾಸ್ಪಿಟಲ್, ಚಿಕ್ಕೋಡಿ ಅವರಿಂದ ಉಪನ್ಯಾಸ ಇರುತ್ತೆ. ಅದಕ್ಕೂ ಮೊದಲು ಅಮರವಾಣಿ ಐದ್ನಾಳ್ ಅವರಿಂದ ಅತಿಥಿಗಳ ಪರಿಚಯ. ಕೊನೆಗೆ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ಪುಟಾಣಿ ಅವಳಿ ಮಕ್ಕಳಾದ ಕುಮಾರಿ ಐಶಾನಿ ಕಿರಣ್ ಮತ್ತು ಐಸಿರಿ ಕಿರಣ್ ಅವರು ಅವರಿಂದ ವಚನ ಗಾಯನ. ಮಕ್ಕಳು ಭದ್ರಾವತಿಯ ಪೂರ್ಣ ಪ್ರಜ್ಞೆ ಶಾಲೆಯಲ್ಲಿ LKG ಓದುತ್ತಿರುವ ಮಕ್ಕಳು. ಇವರು ಆಟ ಪಾಠಗಳೆರಡರಲ್ಲೂ ಮುಂದಿರುವ ಇವರು ಶಾಲೆಯಲ್ಲಿ ವಚನ ಹೇಳುವ ಮಕ್ಕಳಂತಾನೆ ಪ್ರಸಿದ್ಧಿ ಪಡೆದಿದ್ದಾರೆ. ಈಗ ಅವರಿಂದ ವಚನವನ್ನ ಕೇಳೋಣ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನನ್ನ ಹೆಸರು ಐಸಿರಿ, ನನ್ನ ಹೆಸರು ಐಶಾನಿ. LKG ಓದ್ತಾ ಇದ್ದೀವಿ. ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲೆ ದೇವ. ಮನೆಗೆ ತತ್ತದ ಸಿದ್ಧರೆ ಒಡತಿ ಮಾಡಿಕೊಂಬಂತೆ, ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾಯಿಲ್ಲ ಶಿರಬೇಕು. ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲ ಶಿರಬೇಕು. ಕೂಡಲ ಸಂಗಮ ದೇವ ನೆನೆಯುತ್ತ ನೆನೆಯಾದಂತಿರಬೇಕು. ಎನ್ನುವ ಮಕ್ಷಿಮ ನಿಮ್ಮದಯ್ಯ, ಎನ್ನ ನಿರುತಿ ನಿಮ್ಮದಯ್ಯ, ಎನ್ನ ಮಾನಪ ಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮಿದ್ದೆ ಕೂಡಲ ಸಂಗಮ ದೇವ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ಉಳ್ಳವರು ಶಿವಾಲಯ ಮಾಡುವರು,
ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇವವೇ ದೇಗುಲ ಇರವೇ ನನ್ನ ಕಳಸವಯ್ಯ ತಾವಳ ಕಳೆ ಉಂಟು ಜಂಗ ಮಕ್ಕಳಿಲ್ಲ ನೀರಿಂಗೆ ನೈದಿಲೆ ಶೃಂಗಾರ ಊರಿಂಗೆ ಅರುವೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಕೇಳಿಸ್ತಾ ಇಲ್ವಲ್ಲ ಮನೆ ಶೃಂಗಾರ ಕೇಳಿಸ್ತಾ ಇಲ್ಲ ಏನು ನರಿವಡೆ ಶರಣರ ಸಂಘವೇ ಮೊದಲು. ಕೇಳಿಸ್ತಾ ಇದೆ ಸರ್ ನಮ್ಗೆಲ್ಲ. ಹೌದಾ? ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೈಷವಾಯ್ತು ವೇದವ ನೋಡಿದ ಬ್ರಹ್ಮಂಗೆ ಶಿರ ಹೋಯ್ತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಇವನಾರವ ಅದೇ ಕೂಡ ಇದು ಯಾಕೋ ಕೇಳಿಸ್ಬರ್ತೈತೆ ಅವ್ರಿಗೆ. ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಬ್ರಹ್ಮ ಪದವಿಯನ್ನಲ್ಲಿ ವಿಷ್ಣು ಪದವಿಯನ್ನಲ್ಲಿ ರುದ್ರ ಪದವಿಯನ್ನಲ್ಲಿ ನಾನು ಮತ್ತಾವ ಪದವಿಯನ್ನಲ್ಲನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನಡೆದಿಪ್ಪ ಮಹಾಪದವಿಯ ಕರುಣಿಸಯ್ಯ. ನೀರ ಕಣ್ಣಲ್ಲಿ ಮುಳುಗುವರಯ್ಯ ಮರವ ಕಣ್ಣಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತಬಲ್ಲರು. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಅಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಭಾನುವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಬಾನುವಿನ ದಯದ ಚಿಂತೆ ಮಾರಂಗೆ ಪರಿಮಳದ ಬಂಡುಂಬುವ ಚಿಂತೆ ಕೂಡಲ ಸಂಗಮ ದೇವ ಎನ್ನೆರದೇ ಚಿಂತೆ. ಮಡಕೆಯ ಮಾಡುವಡೆ ಮೊನ್ನೆ ಮೊದಲು ಅಡಿಗೆಯ ಮಾಡುವಡೆ ಮೊನ್ನೆ ಮೊದಲು ಶಿವಪಥವ ನಲಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವ ನಲಿವಡೆ ಶರಣರ ಸಂಘವೇ ಮೊದಲು. ಜ್ಞಾನದ ಬಲದಿಂದ ಅಜ್ಞಾತ ಕೇಳ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಳ ನೋಡಯ್ಯ ಪರುಷದ ಬಲದಿಂದ ಅವಲೋಹ ಕೇಳ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳ ನೋಡಯ್ಯ ಕೂಡಲ ಸಂಗಮ ದೇವರ ಅನುಭಾವದಿಂದ ಎನ್ನಬಹುದ ಕೇಳ ನೋಡಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದದೊಂದಯ್ಯ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದದೊಂದಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನವ ಸಂತೈಸಿಕೊಳ್ಳಿ ನೆರಮನೆ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಅಳಬೇಡ ಕೊಲಬೇಡ ಕುಸಿ ನುಡಿಯಲು ಬೇಡ ಮುನಿಯಬೇಡ ಅನ್ನಕ್ಕೆ ಅಸಹ್ಯ ಪಡಬೇಡ ಅನ್ನ ಬಂಡಿತ ಬೇಡ ಇದರೊಯ್ಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಒಲಿಸುವ ಪರಿ. ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿ ಎದು ಗುಂಡು ಮುಳಗಲ್ಲಿ ಎದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತರಿ ಕಾಯ ಕೂಡಲ ಸಂಗಯ್ಯ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನಿಲ್ಲುವ ಜಗುಣವುಳ್ಳನೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುರಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಟು 12 ಹೊಗಳುವ ಕುನ್ನಿಗಳೇ ನಂಬಿ ಕಾಣ ರಾಮನಾಥ. ವಾರವೆಂದರಿಗೆ ದಿನವೆಂದರಿಗೆ
ಏನೆಂದರಿಯೇನೋ ಅಯ್ಯ ನಾನಿರುಳೆಂದರಿಯೇ ಅಗವೆಂದರಿ ಏನೆಂದರಿಗೇನೋ ಅಯ್ಯ ನಾನು ನಿಮ್ಮನ್ನು ಪೂಜಿಸಿ ಎನ್ನನೋ ಮರೆದೆನೋ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ದೇವ ಹಾಲಲ್ಲದು ನೀರಲ್ಲದು ಶರಣಾರ್ಥಿ. ಶರಣಾರ್ಥಿಗಳು ಇಬ್ರಿಗೂ. ತಮ್ಮ ಮುದ್ದಾದ ಬಾಲಭಾಷೆಯಲ್ಲಿ ತುಂಬಾ ಚೆನ್ನಾಗಿ ವಚನ ಹೇಳಿದ್ರಿ. ಈಗ 35 ವಚನ ಕಲ್ತಿರಲ್ಲಮ್ಮ, ಮತ್ ಹೊಸದಾಗಿ ಕಲ್ತೀರಿ ಈಗ? ಹೌದು. ಹೌದಾ? ಈಗ 40 ವಚನ. ಓಕೆ. ಯಾರು ಕಲಿಸ್ಕೊಡ್ತಾರ? ಅಮ್ಮ ಕಲಿಸ್ಕೊಡ್ತಾರ? ಅಜ್ಜಿ ಕಲಿಸ್ಕೊಡ್ತಾರ? ಓಕೆ. ಅವರಿಬ್ಬರಿಗೂ, ತಾಯಿಗೆ, ತಂದೆಗೆ, ಅಜ್ಜಿಗೂ ನಮ್ಮ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಶರಣಾರ್ಥಿಗಳು. ಈಗ ಸ್ವಾಗತ ಕಾರ್ಯಕ್ರಮ. ಮೊದಲನೆಯದಾಗಿ ಸುಶ್ರಾವ್ಯವಾಗಿ ವಚನಗಳನ್ನ ಹೇಳಿದಂತಹ ಕುಮಾರಿ ಐಸಿರಿ ಕಿರಣ್ ಮತ್ತು ಐಶಾನಿ ಕಿರಣ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಇಷ್ಟಲಿಂಗದ ನಿಜ ಸ್ವರೂಪ ಭಾಗ 4 ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ದಯಾನಂದ್ ನೂಲಿ ಗುರುಗಳಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಪರವಾಗಿ ಆಧಾರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯಿಂದ ನಡೆಸಿಕೊಡುತ್ತಿರುವ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಹಾಗೂ ಈ ವೇದಿಕೆಯ ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ಪುಷ್ಪಾವತಿ ಶೆಲೋಡಿಮಠ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಚಕ್ರಗಳು, ಅಲ್ಲಿ ಬರುವ ಲಿಂಗಗಳು, ಅವುಗಳ ಪ್ರಣಾಮಾಕ್ಷರಗಳು ಮತ್ತು ಅವು ಪ್ರತಿನಿಧಿಸುವ ಬಣ್ಣ, ದಳಗಳು, ಅಕ್ಷರಗಳು ಮತ್ತು ಆ ಚಕ್ರಗಳ ಪ್ರಭಾವಗಳು, ಪ್ರಯೋಜನಗಳು ಮುಂತಾದ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದರದೇ ಮುಂದುವರೆದ ಭಾಗದ ಬಗ್ಗೆ ಅಂದ್ರೆ ಉಳಿದ 5 ಚಕ್ರಗಳ ಬಗ್ಗೆ ಮತ್ತು ಲಿಂಗಗಳ ಬಗ್ಗೆ ಇವತ್ತು ತಿಳಿಸಿಕೊಡುತ್ತಾರೆ. ವೇದಿಕೆ ತಮ್ದು ಅಣ್ಣವ್ರೆ. ಈಗ ಉಪನ್ಯಾಸವನ್ನು ಪ್ರಾರಂಭಿಸಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತೀವಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಈಗ? ಹಾ ಸರ್, ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ಈಗ ನೋಡಿ. ಹಾ, ಈಗ ಕಾಣಿಸ್ತೀವಿ. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಲಿಂಗಾನುಸಂಧಾನ ಅಂತ ಒಂದು, ಈಗ ಅಕ್ಕ ಹೇಳಿದ ಹಾಗೆ ಚಕ್ರಗಳು, ಅಲ್ಲಿರುವ ಲಿಂಗಗಳು, ಹಾಗಿರುವ ಒಂದು ಪ್ರತಿ ಸ್ಥಳದಲ್ಲಿರುವ ಒಂದು 24 ತತ್ವಗಳು ಯಾವುವು ಅವುಗಳನ್ನ ನೋಡ್ತಾ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗೇನೆ ಅಲ್ಲಿರುವ ಒಂದು ಲಿಂಗಾರ್ಚನೆಯಿಂದ ನಮಗೆ ಸಿಗುವ ಪ್ರಯೋಜನಗಳನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಅದು ಎಲ್ಲ ವಚನಗಳ ಮೂಲಕ ನಮ್ಮ ಅಧ್ಯಯನ ಸಾಗಿದೆ. ಸುಮ್ಮನೆ ಮೆಲುಕು ಹಾಕೋಕೆ ನೋಡೋಣ. ಈಗ ಮೊದಲನೇದು ನಾವೇನ್ ನೋಡಿದ್ವಿ ಅಂದ್ರೆ ಆಚಾರಲಿಂಗ. ಆಚಾರಲಿಂಗದಲ್ಲಿರುವ ಆಕೃತಿ, ತಾರಕಾಕೃತಿ, ಹೀಗೆ ಒಂದು ಪ್ರಣಮ, ನಕಾರ, ನಾದ, ಭ್ರಮರನಾದ, ಇವೆಲ್ಲ 24 ಅಲ್ಲಿರುವ ವೇದ, ಋಗ್ವೇದ, ಆ ಋಗ್ವೇದದಲ್ಲಿರುವಂತಹ ಲಿಂಗ, ಸಜ್ಜೋಜ್ಜಾತ ಲಿಂಗ, ಹೀಗೆ 24 ಸಕಿಲಿಗಳನ್ನು ಒಂದೊಂದು ತತ್ವಗಳ ಮೇಲೆ ನಾವು ಒಂದೊಂದು ಕ್ಲಾಸ್ ತಗೊಳ್ಳೋ ಹಾಗೆ 24 ಕ್ಲಾಸ್ ಬೇಕಾಗುತ್ತೆ ಈ ಸಕಿಲಿಗಳ ಬಗ್ಗೆ ಮಾತಾಡೋದಾದ್ರೆ. ಆದರೆ ಪ್ರತಿ ಸ್ಥಳದಲ್ಲಿ ಈ ತರದ 24 ಸಕಿಲಗಳಿವೆ ಅನ್ನೋದನ್ನ ತಾವು ಗಮನಿಸ್ಬೇಕು. ಹೀಗಾಗಿ ಆ ಲಿಂಗ ಎಲ್ಲಿದೆ ಏನು ಅಂತ ನೋಡ್ಕೊಂಡ ಏನಿದೆ ಅಂದ್ರೆ ಇದು ವಚನಗಳು. ನಮ್ಮ ಹರೀಶಣ್ಣ ಅವ್ರು ಕೇಳ್ತಾ ಇದ್ರು ಇದಕ್ಕೆಲ್ಲ ಏನು ವಚನಗಳ ಆಧಾರವಿದೆಯೇ ಅಂತ. ಇಲ್ಲಿ ನೋಡಿ, ಚನ್ನಬಸವಣ್ಣವರ ಒಂದು ವಚನ, ಭಕ್ತ ಸ್ಥಳಕ್ಕಾಗಿ ಅಲ್ಲಿರುವ ಭಕ್ತಂಗೆ ಪೃಥ್ವಿಯೇ ಅಂಗ, ಆ ಅಂಗಕ್ಕೆ ಶುಚಿತ್ವವೇ ಹಸ್ತ, ಆ ಹಸ್ತಕ್ಕೆ ಕರ್ಮ ಸಾಧಾಕ್ಯ,
ಆ ಸಾಧಕಕ್ಕೆ ಕ್ರಿಯಾಶಕ್ತಿ, ಆ ಶಕ್ತಿಗೆ ಆಚಾರವೇ ಲಿಂಗ, ಆ ಲಿಂಗಕ್ಕೆ ನಿವೃತ್ತಿಯೇ ಕಲೆ, ಆ ಕಲೆಗೆ ಘ್ರಾಣೇಂದ್ರಿಯವೇ ಮುಖ, ಆ ಮುಖಕ್ಕೆ ಸುಪರಿಮಳ ದ್ರವ್ಯಗಳನ್ನ ರುಚಿ ತೃಪ್ತಿಯನ್ನರಿದು ಸದ್ಭಕ್ತಿಯಿಂದ ಅರ್ಪಿಸಿ ಸುಗಂಧ ಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು ಕೂಡಲ ಚನ್ನಸಂಗ ಅಂತ ಈ ಆಚಾರ ಲಿಂಗದ ಬಗ್ಗೆ ನಮ್ಮ ಚನ್ನಬಸವಣ್ಣವರು ಹೇಳ್ತಾರೆ. ಹಾಗೇನೆ ಬಸವಣ್ಣನವರು ಕೂಡ ಆಚಾರ ಲಿಂಗ ಬಿಡಿದು ಅನುಭವ ಲಿಂಗ ಸಿದ್ಧಿ ಅಂತ ತಮ್ಮ ವಚನದಲ್ಲಿ ಹೇಳ್ತಾರೆ. ಸಮಯದ ಅಭಾವದಿಂದ ನಾನು ಅನೇಕ ವಚನಗಳಿವೆ, ಆದ್ರೆ ಹೇಳೋಕೆ ಹೋಗಲ್ಲ. ತಾವೆಲ್ಲ ವಚನ ಸಂಪುಟಗಳಲ್ಲಿ ಈ ತರ ಹುಡುಕಾಡಬೇಕು. ಹಡಪದ ಅಪ್ಪಣ್ಣನವರು ಕೂಡ ಹೇಳಿದ್ರು, ಇವರು ಕೂಡ 12ನೇ ಶತಮಾನದ ಶರಣರು. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗದೊಳು ಬೆರೆದರೆ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ ಅಂತ ಅವರು ಹೇಳಿದ್ದಾರೆ. ಹಾಗೇನೆ ಹಾವಿನಹಾಳ ಕಲ್ಲಯ್ಯನವರು ನಮ್ಮ ಸಿದ್ದರಾಮ ಶಿವಯೋಗಿಗಳ ಅಪ್ರತಿಮ ಅತ್ಯಂತ ನಿಕಟ ಶಿಷ್ಯರಾದ ಹಾವಿನಹಾಳ ಕಲ್ಲಯ್ಯನವರು ಕೂಡ ಆದಿ ಜಂಗಮಕ್ಕೆ ಸ್ವಾಯತ್ತವಾದಲ್ಲಿ ಆಚಾರಲಿಂಗ ಪ್ರಾಣಿ, ಆಚಾರಲಿಂಗ ಸ್ವಾಯತ್ತವಾದಲ್ಲಿ ಗುರುಲಿಂಗ ಪ್ರಾಣಿ, ಗುರುಲಿಂಗ ಸ್ವಾಯತ್ತವಾದಲ್ಲಿ ಶಿವಲಿಂಗ ಪ್ರಾಣಿ, ಶಿವಲಿಂಗ ಸ್ವಾಯತ್ತವಾದಲ್ಲಿ ಜಂಗಮಲಿಂಗ ಪ್ರಾಣಿ, ಜಂಗಮಲಿಂಗ ಸ್ವಾಯತ್ತವಾದಲ್ಲಿ ಪ್ರಸಾದಲಿಂಗ ಪ್ರಾಣಿ, ಪ್ರಸಾದಲಿಂಗ ಸ್ವಾಯತ್ತವಾದಲ್ಲಿ ಮಹಾಲಿಂಗ ಪ್ರಾಣಿ, ಮಹಾಲಿಂಗ ಸ್ವಾಯತ್ತವಾದಲ್ಲಿ ಶೂನ್ಯಲಿಂಗ ಪ್ರಾಣಿ ಅಂತ ಅತ್ಯಂತ ವಿವರವಾಗಿ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ನಾವು ನೋಡಿದೀವಿ. ಹಾಗೇನೆ ಮುಂದಿನ ಇದರಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಅದು ಎಲ್ಲಿದೆ, ಅದರಲ್ಲಿರುವ ಅಕ್ಷರಗಳು ಯಾವುವು ನೋಡಿಕೊಂಡು ಅದಕ್ಕೂ ಕೂಡ ಚನ್ನಬಸವಣ್ಣನವರ ವಚನ ಬರ್ತಾ ಇದೆ. ಮಾಹೇಶ್ವರಂಗೆ ಅಪ್ಪುವೇ ಅಂಗ, ಆ ಅಂಗಕ್ಕೆ ಸುಬುದ್ಧಿಯೇ ಹಸ್ತ, ಆ ಹಸ್ತಕ್ಕೆ ಕರ್ತೃ ಸಾಧಕ್ಯ, ಆ ಸಾಧಕ್ಯಕ್ಕೆ ಜ್ಞಾನಶಕ್ತಿ, ಆ ಶಕ್ತಿಗೆ ಗುರುಲಿಂಗ, ಆ ಲಿಂಗಕ್ಕೆ ಪ್ರತಿಷ್ಠೆಯೇ ಕಳೆ, ಆ ಕಳೆಗೆ ಜಿಹ್ವೇಂದ್ರಿಯ ಅಂದ್ರೆ ನಾಲಿಗೆಯೇ ಮುಖ, ಆ ಮುಖಕ್ಕೆ ಸುರಸ ದ್ರವ್ಯಗಳ ರೂಪ ರುಚಿ ತೃಪ್ತಿಯನ್ನರಿದು ನೈಷ್ಠಿಕ ಭಕ್ತಿಯಿಂದ ಅರ್ಪಿಸಿ ಸುಪ್ರಸಾದ ಭೋಗಿಸಿ ಸುಖಿಸುತ್ತೇನು ಅಂತ ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ರೆ, ಇದೇ ಒಂದು ಅಜಗಣ್ಣ ತಂದೆಯವರು ಕೂಡ ಅವರು ಕೂಡ ಈ ಗುರುಲಿಂಗದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸ್ಥಳದಲ್ಲಿರುವ ಗುರುಲಿಂಗದ ಬಗ್ಗೆ ಅಂಗದಾಶ್ರಯವ ಕಳೆದು ಲಿಂಗದಾಶ್ರಯವ ಮಾಡಿದ ಗುರುವೇ ಶರಣು, ಶ್ರೀ ಗುರುಲಿಂಗವೇ ಶರಣು ಅಂತ ಹೇಳ್ತಿದ್ದಾರೆ. ಹಾಗೇನೆ ಗುರುಲಿಂಗದ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ ಏನೆಂದು ಉಪಮಿಸುವನಯ್ಯ ಗುರುಲಿಂಗದ ಮಹಿಮೆಯನ್ನಂತ ಈ ಸ್ಥಳದಲ್ಲಿರುವ ಗುರುಲಿಂಗದ ಬಗ್ಗೆ ಅನೇಕ ಶರಣರು ಹೇಳ್ತಾ ಇದ್ದಾರೆ. ಅಪಾರವಾದ ವಚನಗಳಿವೆ. ಇಲ್ಲಿ ನೋಡಿ, ಅವಸರದ ರೇಖಣ್ಣನವರು ಇಂತಿ ಭೇದಂಗಳಲ್ಲಿ ಅರ್ಪಿಸಿಕೊಂಬ ವಸ್ತು ಗುರುಲಿಂಗಕ್ಕೆ ಒಡಲಾಗಿ ಆದಿಯಾಗಿಪ್ಪ ಶಿವಲಿಂಗವನ್ನರಿತು, ಶಿವಲಿಂಗಕ್ಕಾದಿಯಪ್ಪ ಚರಲಿಂಗ ಅಂದ್ರೆ ಜಂಗಮಲಿಂಗವನ್ನ ಅರಿತು, ಆ ಚರಲಿಂಗಕ್ಕಾಗಿಯಪ್ಪ ಪ್ರಸಾದಲಿಂಗವನ್ನರಿತು, ಪ್ರಸಾದಲಿಂಗಕ್ಕಾದಿಯಪ್ಪ ಮಹಾಲಿಂಗವನ್ನರಿತು, ಆ ಮಹಾಲಿಂಗ ಮಹದಡುವ ಬೆಳಗಿನ ಕಳೆಯನರಿತು ಅಂತ ತಮ್ಮ ವಚನದಲ್ಲಿ ಹೇಳಿದ್ರೆ, ಅಮುಗಿ ದೇವಯ್ಯನವರು ಗುರುಲಿಂಗ ಸಂಯೋಗವಾದಲ್ಲಿ ಶಿವಲಿಂಗದುದಯ, ಶಿವಲಿಂಗ ಸಂಯೋಗವಾದಲ್ಲಿ ಜಂಗಮಲಿಂಗದುದಯ, ಜಂಗಮಲಿಂಗ ಸಂಯೋಗವಾದಲ್ಲಿ ಪ್ರಸಾದೋದಯ, ಪ್ರಸಾದ ಸಂಯೋಗವಾದಲ್ಲಿ ಪ್ರಾಣದ ಉದಯ, ಪ್ರಾಣ ಸಂಯೋಗವಾದದಲ್ಲಿ ಜ್ಞಾನದ ಉದಯ, ಜ್ಞಾನಾನುಭವ ಸಂಯೋಗವಾದಲ್ಲಿ ಸುಜ್ಞಾನುದಯ, ಇಂತಿ ಗುರುವಿನ ಘನವ ಲಿಂಗದ ನಿಜವ ಜಂಗಮದ ಮಹಿಮೆಯ ಪ್ರಸಾದದ ರುಚಿಯ ಪ್ರಾಣನ ನೆಲೆಯ ಸುಜ್ಞಾನದ ನಿಲವ ಮಹಾನುಭಾವದ ಸುಖವನ್ನರಿದು ಮರೆದಲ್ಲಿ ಮಹಾಗಣ ಸದ್ಗುರು ಸಿದ್ಧ ಸೋಮನಾಥನೆಂಬ ಲಿಂಗದಲ್ಲಿ ಜ್ಞಾನಭರಿತವಾದೆಂದು ಸುಜ್ಞಾನ. ಅಂದ್ರೆ ನನಗೇನ್ ಹೇಳ್ಬೇಕಾಗಿದೆ ಅಂದ್ರೆ, ಇವೆಲ್ಲ ಲಿಂಗಗಳು, ಇವೆಲ್ಲ ಚಕ್ರಗಳು, ಅಲ್ಲಿರುವ ತತ್ವಗಳನ್ನ 12ನೇ ಶತಮಾನದ ಕಲ್ಯಾಣದಲ್ಲಿ ನೆರೆದ ಎಲ್ಲ ಶರಣರು ಇವುಗಳನ್ನ ಕಂಡಿದ್ರು. ತಮ್ಮ ಅನೇಕ ವಚನಗಳಲ್ಲಿ ಇವನ್ನ ಪ್ರಸ್ತಾಪ ಮಾಡ್ತಾ ಇರೋದನ್ನ ತಮ್ಮ ಗಮನಕ್ಕೆ ಈಗ ತರ್ತಾ ಇದ್ದೀನಿ. ನೂಲಿಯ ಚಂದಯ್ಯನವರು ಹೇಳ್ತಾ ಇದ್ದಾರೆ, ಗುರು ಇಷ್ಟವ ಕೊಟ್ಟು ಅಂದ್ರೆ ಆ ಇಷ್ಟಲಿಂಗವ ಕೊಟ್ಟು ಕೂಲಿಗೆ ಕಟ್ಟಿದ ಲಿಂಗ ವೃಷ್ಟವ ತೋರಿ ತನ್ನ ರಜತದ ಬೆಟ್ಟದ ಮೇಲಿರಿಸಿದ ಅಂದ್ರೆ ನೇರವಾಗಿ ಮಹಾಲಿಂಗ. ಇಂತೂ ಗುರುಲಿಂಗಕ್ಕೆ ಮಾಡಿ ಹಿಂದನ ಮುಂದನ ಸಂದೇಹಕ್ಕೀಡಿದೆ ಅಂತ. ಅಂದ್ರೆ ಏನ್ ಹೇಳ್ಬೇಕಾಗಿದೆ ನನಗೆ, ಅನೇಕ ಶರಣರು ಅವರು ಜಾತಿಯನ್ನು ನೋಡ್ಬೇಡಿ, ಅವರು ಮೇಲ್ವರ್ಗದವರು ಕೆಳವರ್ಗದವರು ಅಲ್ಲ. ಈ ಹಡಪದ ರೇಚಣ್ಣ ಅನ್ನೋನು ಒಬ್ಬ ಅತ್ಯಂತ ಕೆಳಗಿನ ಕುಲದವರು. ಅವ್ರೆಷ್ಟು ಚೆನ್ನಾಗಿ ಬರ್ತಿದಾರೆ ನೋಡಿ. ಆಧಾರ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನೆಯ ಬಸವಣ್ಣನು, ಸ್ವಾಧಿಷ್ಠಾನ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನೆಯ ಚನ್ನಬಸವಣ್ಣನು, ಮಣಿಪೂರಕ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನೆಯ ಗಟ್ಟಿವಾಳ ಮದ್ದಯ್ಯನು, ಅನಾಹತ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನೆಯ ಸಿದ್ದರಾಮಯ್ಯನು, ವಿಶುದ್ಧಿ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನೆಯ ಮರುಳಶಂಕರ ದೇವರು, ಆಜ್ಞಾ ಚಕ್ರಸ್ಥಾನದಲ್ಲಿ ಮೂರ್ತಿಗೊಂಡನೆಯ ಪ್ರಭುದೇವರು, ಆಧಾರಕ್ಕೆ ಆಚಾರಲಿಂಗವಾದ ಬಸವಣ್ಣ,
ಸ್ವಾಧಿಷ್ಠಾನಕ್ಕೆ ಗುರುಲಿಂಗವಾದಾತ ಚೆನ್ನಬಸವಣ್ಣ, ಮಣಿಪೂರಕಕ್ಕೆ ಶಿವಲಿಂಗವಾದಾತ ಗಟ್ಟಿವಾಳ ಮದ್ದಯ್ಯ, ಅನಾಹತಕ್ಕೆ ಜಂಗಮಲಿಂಗವಾದತ್ತ ಸಿದ್ದರಾಮಯ್ಯ, ವಿಶುದ್ಧಿಗೆ ಪ್ರಸಾದ ಲಿಂಗವಾದಾತ ಮರುಳಶಂಕರ ದೇವರು, ಆಜ್ಞಾಚಕ್ರ ಆಜ್ಞೆಗೆ ಮಹಾಲಿಂಗವಾದಾತ ಪ್ರಭುದೇವರು ಅಂತ ಹಡಪದ ರೇಚನನವರು ಕೂಡ ತಾವು ಹೇಳೋದನ್ನ ಗಮನಿಸಬೇಕು. ಅಂದ್ರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಕೂಡಿಕೊಂಡ ಎಲ್ಲಾ ಶರಣರು ಈ ಜ್ಞಾನವನ್ನು ಹೊಂದಿದ್ದರು ಮತ್ತೆ ಶಿವಯೋಗದಲ್ಲಿ ತೊಡಗಿದ್ದರು ಅಂತ ನನಗೆ ಹೇಳ್ಬೇಕಾಗಿದೆ. ಅದನ್ನೆಲ್ಲ ನಾನು ಹೋದ ಸಾರಿ ನಿಮಗೆ ಸಮಯದ ಭಾವದಿಂದ ವಚನಗಳನ್ನ ಹೇಳ್ತಾ ಇರಲಿಲ್ಲ, ಆದರೆ ಈಗ ಸ್ವಲ್ಪ ವಚನಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರತಿ ಸ್ಥಳದಲ್ಲಿ ಚನ್ನಬಸವಣ್ಣವರ ವಚನ ಬರ್ತಾ ಇದೆ. ಪ್ರಸಾದಿಗೆ ಅಗ್ನಿಯೇ ಅಂಗ, ಆ ಅಂಗಕ್ಕೆ ನಿರಹಂಕಾರವೇ ಹಸ್ತ, ಆ ಸಾಧಕಕ್ಕೆ ಇಚ್ಛಾಶಕ್ತಿ, ಆ ಶಕ್ತಿಗೆ ಶಿವಲಿಂಗ. ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗನ ಬಗ್ಗೆ ಚನ್ನಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಲಿಂಗಕ್ಕೆ ವಿದ್ಯೆಯೇ ಕಳೆ, ಆ ಕಳೆಗೆ ನೇತ್ರೇಂದ್ರಿಯವೇ ಮುಖ. ಅಂದ್ರೆ ಇಲ್ಲಿ ಒಂದು ನೇತ್ರಗಳಿರೋದನ್ನ ತಾವು ನೋಡಿದ್ರಿ ಹೋದ್ ಸಾರಿ. ಆ ಮುಖಕ್ಕೆ ಸುರುಪು ದ್ರವ್ಯಗಳನ್ನ ರೂಪ ರುಚಿ ತೃಪ್ತಿಯನ್ನರಿದು ಅವಧಾನ ಭಕ್ತಿಯಿಂದ ಅರ್ಪಿಸಿದೆ ಅಂತ ಚನ್ನಬಸವಣ್ಣವರು ಈ ಸ್ಥಳದ ಬಗ್ಗೆ ಹೇಳಿದರು. ಆದಯ್ಯನವರು ಆಚಾರಲಿಂಗ ನಾಸ್ತಿಯಾದುದಲ್ಲೇ ಭಕ್ತನಲ್ಲ, ಗುರುಲಿಂಗ ನಾಸ್ತಿಯಾದುದಲ್ಲದೆ ಮಾಹೇಶ್ವರನಲ್ಲ, ಶಿವಲಿಂಗ ನಾಸ್ತಿಯಾದುದಲ್ಲದೆ ಪ್ರಸಾದಿಯಲ್ಲ, ಜಂಗಮಲಿಂಗ ನಾಸ್ತಿಯಾದುದಲ್ಲದೆ ಪ್ರಾಣಲಿಂಗಿಯಲ್ಲ, ಪ್ರಸಾದಲಿಂಗ ನಾಸ್ತಿಯಾದುದಲ್ಲದೆ ಶರಣನಲ್ಲ. ಇಂತಿ ಷಡಂಗಗಳು ಕೆಟ್ಟಲ್ಲದೆ. ಅಂದ್ರೆ ಏನು? ನಾವು ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ ಈ ಲಿಂಗಗಳ ಆರಾಧನೆಯನ್ನು ಮಾಡ್ತಾ 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 ಈ ಷಡಂಗಗಳನ್ನ ಕೆಡಿಸ್ಬೇಕಾಗಿದೆ, ನಿರಸನಗೊಳಿಸಬೇಕಾಗಿದೆ, ನಷ್ಟಗೊಳಿಸಬೇಕಾಗಿದೆ. ಅದ್ ಮಾಡದೇ ಇರ್ದಿದ್ರೆ ನಾವು ಲಿಂಗೈಕ್ಯ ಅಥವಾ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸಿಲ್ಲ ಅಂತ ಅರ್ಥವಾಗ್ತಾ ಇದೆ ಅಂತ ಆದಯ್ಯನವ್ರು ಹೇಳ್ತಾ ಇದ್ದಾರೆ. ಅನೇಕ ವಚನಗಳಿವೆ. ನಾನು ಯಾಕೆ ಇವನ್ನೆಲ್ಲ ತಗೊಂಡ್ ಬರೋದಿಲ್ಲ ಅಂದ್ರೆ ಅವು ತುಂಬಾ ಸುದೀರ್ಘವಾದ ವಚನಗಳಿರ್ತಾ ಇವೆ. ಈಗ ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯ, ತಾವು ಹೆಸರು ಕೇಳಿದಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವನು ಹೇಳ್ತಾ ಇರೋದು ನೋಡಿ, 1ರಲ್ಲಿ 2 ಅಂದ್ರೆ ಅಂಗಾಲಿಂಗ, 2ರಲ್ಲಿ 3 ತ್ಯಾಗಾಂಗ ಭೋಗಾಂಗ ಯೋಗಾಂಗ, 3ರಲ್ಲಿ 4 4ರಲ್ಲಿ 5 ಅಂದ್ರೆ ಪಂಚಾಚಾರ, 5ರಲ್ಲಿ 6 ಅಂದ್ರೆ ಷಡಂಗಗಳು, 6ರೊಳಗ ಅಂದ್ರೆ ನಾನು ಏನ್ ಹೇಳ್ಬೇಕಾಗಿ 6ರೊಳಗಾದವರ ಭೇದವ ತಿಳಿದು 101ರಲ್ಲಿ ಕಡೆಗಣಿಸಿ ಸಂದು ಅಂದ್ರೆ ಶತಯೋಗದ ನೆಲೆಮನೆಗೆ ನಾವು ಹೋಗ್ಬೇಕಾಗ್ತಾ ಇದೆ. 101 ಸ್ಥಳಗಳನ್ನ 101ರಲ್ಲಿ, ಅದೇ ನಮ್ಮ ಶಿವಯೋಗದ ಒಂದು ಕೊನೆಯ ಗುರಿ ಆಗ್ತಾ ಇದೆ. ಆ 101 ಸ್ಥಳಗಳನ್ನ ಅಧ್ಯಯನ ಮಾಡಬೇಕಾಗ್ತಾ ಇದೆ ಅನ್ನೋದನ್ನ ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯ ಅಂತ ಒಬ್ಬ ಶರಣರು ಹೇಳ್ತಾ ಇದ್ದಾರೆ. ಘನಲಿಂಗ ದೇವ ಅಂತ 12ನೇ ಶತಮಾನದ ಒಬ್ರು ಶರಣರು ಇದನ್ನ ಇಡೀ ವಚನವನ್ನು ನಾನು ಹೇಳಕ್ ಹೋಗಲ್ಲ. ನೋಡಿ ಇಲ್ಲಿ ಆಚಾರಲಿಂಗವ ಅಂಗೈಯೊಳಗಡವಿಸಿ, ಅದು ವಚನದಲ್ಲಿ ಬರ್ತಾ ಇರೋ ಶಿವಲಿಂಗ ನೋಡಿ, ಗುರುಲಿಂಗ ನೋಡಿ, ಎಲ್ಲಾ ಲಿಂಗಗಳನ್ನ ಅವ್ರು ತಗೊಂಡ್ ಬರ್ತಾ ಇದ್ದಾರೆ. ಅದನ್ನ ಹೇಗೆ ನಾವು ಅವುಗಳನ್ನ ಪೂಜೆ ಮಾಡಬೇಕು, ಹೇಗೆ ಅವುಗಳನ್ನ ನಾವು ಒಲಿಸಿಕೊಳ್ಳಬೇಕು ಅನ್ನೋದನ್ನ ಇವರು ಹೇಳ್ತಾ ಹೇಳ್ತಾ ಹೋಗಿ ಆ ಭಾವಲಿಂಗಗಳ ಶರಣ ನೊಡೆವೆರೆಯಲೊಡನೆ ಕರ್ಪೂರ ಹೋಗಿ ಉರಿಯ ಹಿಡಿದಂತಾದ ಸಮಾಧಿ ಯೋಗ ಅಂತ ಹೇಳ್ತಾ ಆ ಶರಣನ್ಗೆ ಆ ಎಲ್ಲಾ ಲಿಂಗಗಳು ಒಲಿದು ಸರ್ವಾಂಗ ಲಿಂಗವಾಯಿತು ಅಂತ ಘನಲಿಂಗಿ ದೇವರು ಹೇಳ್ತಾ ಇದ್ದಾರೆ. ಹೀಗೆ ನಾವು ಯಾವುದೇ ಚಕ್ರಗಳಲ್ಲಿ ತಗೊಂಡು ಅಲ್ಲಿ ವಚನಗಳೇ ಬರ್ತಾ ಇವೆ. ಇಲ್ಲಿ ಮತ್ತೆ ಚನ್ನಬಸವಣ್ಣನವರು ಯಾವುದೀಗ ಜಂಗಮಲಿಂಗದ ಬಗ್ಗೆ, ಪ್ರಾಣಲಿಂಗಿಗೆ ವಾಯುವೇ ಅಂಗ, ಆ ಅಂಗಕ್ಕೆ ಸುಮನವೇ ಹಸ್ತ, ಆ ಹಸ್ತಕ್ಕೆ ಅಮೂರ್ತಿ ಸಾಧಕ್ಯ, ಆ ಸಾಧಕ್ಯಕ್ಕೆ ಆದಿಶಕ್ತಿ, ಆ ಶಕ್ತಿಗೆ ಜಂಗಮಲಿಂಗ, ಆ ಲಿಂಗಕ್ಕೆ ಶಾಂತಿಯೇ ಕಳೆ, ಆ ಕಳೆಗೆ ತ್ವಗೀಂದ್ರಿಯ ಅಂದ್ರೆ ಚರ್ಮ, ಆ ಮುಖಕ್ಕೆ ಸ್ಪರ್ಶ ದ್ರವ್ಯಗಳನ್ನ ರೂಪ ರುಚಿ ತೃಪ್ತಿಯನ್ನರಿದು ಅನುಭವ ಭಕ್ತಿಯಿಂದ ಅರ್ಪಿಸಿ ಆ ಸ್ಪರ್ಶ ಪ್ರಸಾದವನ್ನ ಭೋಗಿಸಿ ಸುತ್ತಿಹನು ಕೂಡಲ ಚನ್ನಸಂಗ ಅಂತ ಹೇಳ್ತಿದ್ದಾರೆ. ಚಂದಿಮರಸರು ಒಬ್ಬ ರಾಜ ಏನ್ ಹೇಳ್ತಿದ್ದಾರೆ? ನಿರಾಚರಣ ನಿರ್ಜನಿತ ನಿರ್ಲೇಪ ನಿಕ್ಕಪಟಿ ನಿರ್ವಚನೀಯ. ನಿಲ್ಲೋ, ಹೀಗಾಗ್ಬೇಕು ಮೊದ್ಲು. ಏನು? ನಿರಾಚರಣ ನಿರ್ಜನಿತ ನಿರ್ಲೇಪ ನಿಕ್ಕಪಟಿ ನಿರ್ವಚನೀಯ. ಇದೆಲ್ಲ ಆದ ನಂತರ ನೀನು ನಿರಾಳ ನಿರ್ಮಯ ನಿಸ್ಸಂಗಿ ನಿರ್ಲಿಖಿತ ನಿರ್ವಯನ ಅವಯವಕ್ಕೆ ತರಲಿಲ್ಲ ಅಂದ್ರೆ ಇವೆಲ್ಲ ನಿರಾಳ ನಿರ್ಮಯ ನಿರವಯ ಆದವಲ್ಲ, ಇವೆಲ್ಲ ಮೇಲಿನ ಲಿಂಗಗಳು. ನಾವು ಇವತ್ತದ್ರ ಬಗ್ಗೆ ಮಾತಾಡೋರಿದೀವಿ. ಇದಕ್ಕೆಲ್ಲ ಮೂಲ ಏನಂದ್ರೆ ಜಂಗಮ ಲಿಂಗವನ್ನು ಉಪಮಿಸಲಿಲ್ಲ, ನಿಲ್ಲು, ಅದನ್ನು ಉಪಮೆನ್ಸಿ ಇಲ್ಲಿ ಬಾರು ಅಂತ ಹೇಳ್ತಿದ್ದಾರೆ. ಮೇಧಾರ ಕೇತಯ್ಯನವರು ಕೂಡ
12ನೇ ಶತಮಾನದ ಶರಣರು ಎನ್ನ ಜ್ಞಾನದಲ್ಲಿ ಆಚಾರಲಿಂಗವಾಗಿ ಮೂರ್ತಿಗೊಂಡನಯ್ಯ ಬಸವಣ್ಣನು, ಎನ್ನ ಜಿಹ್ವೆಯಲ್ಲಿ ಗುರುಲಿಂಗವಾಗಿ ಮೂರ್ತಿಗೊಂಡನಯ್ಯ ಚನ್ನಬಸವಣ್ಣನು, ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಮೂರ್ತಿಗೊಂಡನಯ್ಯ ಗಟ್ಟಿವಾಳ ಮುದ್ದಯ್ಯನು, ಎನ್ನ ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ಮೂರ್ತಿಗೊಂಡನಯ್ಯ ಸಿದ್ದರಾಮಯ್ಯನು, ಎನ್ನ ಶ್ರೋತ್ರದಲ್ಲಿ ಪ್ರಸಾದಲಿಂಗವಾಗಿ ಮೂರ್ತಿಗೊಂಡನಯ್ಯ ಮರುಳಶಂಕರ ದೇವರು, ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಮೂರ್ತಿಗೊಂಡನಯ್ಯ ಪ್ರಭುದೇವರು, ಎನ್ನ ಸರ್ವಾಂಗದಲ್ಲಿ ಮೂರ್ತಿಗೊಂಡರು ಪ್ರಮತರು ಅಂತ ಹೇಳುವಾಗ ಮೇಧಾರ ಕೇತಯ್ಯನವರಿಗೆ ಈ ಎಲ್ಲಾ ಲಿಂಗಗಳು ಅಲ್ಲಿರುವ ಜ್ಞಾನೇಂದ್ರಿಯಗಳ ಬಗ್ಗೆ ಅರಿವಿತ್ತೋ ಇಲ್ವೋ ಅನ್ನೋ ತೀರ್ಮಾನವನ್ನ ತಾವು ತೆಗೆದುಕೊಳ್ಬೇಕು. ಹಾಗೇನೆ ಅವರು ಇನ್ನೊಂದು ವಚನದಲ್ಲಿ ಆಧಾರ ಚಕ್ರದಲ್ಲಿ ಆಚಾರಲಿಂಗವಾದತ ಬಸವಣ್ಣ ಅಂತ ಹೇಳ್ತಾ ಎಲ್ಲಾ ಚಕ್ರಗಳಲ್ಲಿ ಎಲ್ಲಾ ಲಿಂಗಗಳಲ್ಲಿ ಬಸವಣ್ಣನವರೇ ಇದ್ದಾರೆ ಎನ್ನ ಪ್ರಪಂಚದಲ್ಲಿ ಮಹಾಲಿಂಗವಾದತ ಬಸವಣ್ಣ ಇಂತೆದನರಿದನಾಗಿ ಗೌರೇಶ್ವರ ಲಿಂಗದಲ್ಲಿ ಇದ್ದೇನೆಯ ಅಂತ ಎಷ್ಟೊಂದು ಸೊಗಸಾಗಿ ಹೇಳೋದು ನೋಡಿದ್ರೆ ತುಂಬಾ ಆನಂದವನಿಸ್ತಾ ಇದೆ. ಇವನ್ನೆಲ್ಲ ನಾವು ನೋಡಿದ್ವಿ. ವಿಶುದ್ಧಿ ಚಕ್ರದಲ್ಲಿಯೂ ಹಾಗೆ ಅನೇಕ ಶರಣರು ಇಲ್ಲೂ ಬರ್ತಾರೆ ತಮ್ಮ ವಚನಗಳೊಂದಿಗೆ. ಏನು? ಚೆನ್ನಬಸವಣ್ಣನವರು ಶರಣಂಗೆ ಆಕಾಶವೇ ಅಂಗ, ಆ ಅಂಗಕ್ಕೆ ಸುಜ್ಞಾನವೇ ಹಸ್ತ, ಆ ಹಸ್ತಕ್ಕೆ ಶಿವಸಾಧಾಕ್ಯ, ಆ ಸಾಧಾಕ್ಯಕ್ಕೆ ಪರಾಶಕ್ತಿ, ಆ ಶಕ್ತಿಗೆ ಪ್ರಸಾದವೇ ಲಿಂಗ, ಆ ಲಿಂಗಕ್ಕೆ ಶಾಂತ್ಯಾತೀತವೇ ಕಳೆ, ಆ ಕಳೆಗೆ ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿ, ಆ ಮುಖ, ಆ ಮುಖಕ್ಕೆ ಸುಶಬ್ದರ ದ್ರವ್ಯಗಳನ್ನ ರೂಪ ರುಚಿ ತೃಪ್ತಿಯ ನರಿದು ಆನಂದ ಭಕ್ತಿಯಿಂದ ಅರ್ಪಿಸಿ ಆ ಸುಶಬ್ದ ಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು ಕೂಡಲ ಚೆನ್ನಸಂಗ ನಿಮ್ಮ ಶರಣ ಅಂತ ಚೆನ್ನಬಸವಣ್ಣವ್ರು ಹೇಳಿದ್ರೆ, 12ನೇ ಶತಮಾನದಲ್ಲಿ ನಮ್ಮ ಅತ್ಯಂತ ಶ್ರೇಷ್ಠ ಶರಣರು, ವೀರ ಶರಣರು, ಒಬ್ಬ ಗಣಾಚಾರಿಯಾದ ಮಡಿವಾಳ ಮಾಚಿದೇವರು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ನೋಡಿ, ಇಷ್ಟ ಪ್ರಾಣ ಭಾವವೆಂಬ ಲಿಂಗಗಳು ಅಂದ್ರೆ ಯಾವವು? ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಹಾಗೇನೆ ನಿರಂಜನ ಲಿಂಗಕ್ಕೆ ನಾವು ಇಷ್ಟ ಪ್ರಾಣ ಭಾವ ಲಿಂಗ ಅಂತೀವಿ ಅಂತ ನಿಮ್ಗೆ ಈಗಾಗಲೇ ಹೇಳಿಯಾಗಿದೆ. ಹೀಗಾಗಿ ಇಷ್ಟ ಪ್ರಾಣ ಭಾವವೆಂಬ ಲಿಂಗಗಳು ತಾವೇ ಆ ಬಸವಣ್ಣನಿಂದ ಆದ ಕಾರಣ ಕಲಿದೇವರಲ್ಲಿ ಅಹೋರಾತ್ರಿಯೊಳೆದ್ದು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುದೆನು ಅನ್ನುವಾಗ ನಮಗೆ ಇದರ ಜ್ಞಾನವಿಲ್ಲ ಅಂದ ತಕ್ಷಣ ಅವುಗಳನ್ನ ನಾವು ಒಪ್ಪಲೇಬೇಕು. ಇವು ಶರಣರ ವಾಣಿಗಳಾಗಿವೆ. ಶರಣರ ವಚನಗಳ ಮೂಲಕ ನಾವು ಶಿವಯೋಗವನ್ನ ಸಾಧಿಸಬೇಕಾಗಿದೆ ಬಂಧುಗಳೇ. ಹೀಗಾಗಿ ವಚನಾಧ್ಯಯನ ಇಲ್ಲದೆ ಇದು ಸಾಧಿಸೋಕೆ ಆಗೋಲ್ಲ. ಆದ್ದರಿಂದ ಕೆಲವೊಬ್ಬೊಬ್ಬರ ಮನಸ್ಸಿನಲ್ಲಿ ಕೆಲವೊಂದು ಶಂಕೆಗಳಿದ್ವು. ಇವೆಲ್ಲ ನಿಜವಾಗ್ಲೂ 12ನೇ ಶತಮಾನದಲ್ಲಿ ಹೇಳಿದಾರಾ? ಆದ್ರೆ ಕೇವಲ ಅಲ್ಲಂ ಪ್ರಭುದೇವರು, ಚನ್ನಬಸವಣ್ಣವರು ಅಂತವ್ರು ಅಷ್ಟೇ ಮಾಡಿದಾರ ಇದನ್ನ? ಇಲ್ಲ, ಮಡಿವಾಳ ಮಾಚಿದೇವರು ಕೂಡ ಒಂದು ಮಡಿವಾಳ ಇದರವರವರು. ಅವರೇನು ಅಪ್ರತಿಮ ಶಿವಯೋಗ ಅಲ್ಲ, ಆದ್ರೆ ಇವ್ರಿಗೆಲ್ಲ ಇದರ ಅರಿವಿತ್ತು. ಎಲ್ಲರಿಗೂ ಎಲ್ಲಾ ಲಿಂಗಗಳ ಬಗ್ಗೆ ಎಲ್ಲಿವೆ ಜ್ಞಾನೇಂದ್ರಿಯಗಳು ಯಾವುವು, ಅಲ್ಲಿಯ ಕರ್ಮೇಂದ್ರಿಯಗಳು ಯಾವುವು, ಅವು ಎಲ್ಲ 24 ಸಕಿಲಗಳನ್ನ ನಾನು ಸಮಯದ ಅಭಾವದಿಂದ ನಿಮ್ಗೆ ಎಲ್ಲಾ ವಚನಗಳನ್ನ ಇಲ್ಲಿ ತರ್ತಾ ಇಲ್ಲ. ಆದ್ರೆ ನೀವು ಇಷ್ಟಪಟ್ರೆ ಮುಂದೆ ಯಾವಾಗ್ಲಾದ್ರೂ ಒಂದೊಂದು ಸ್ಥಳಕ್ಕೆ ನಾನು 100 ವಚನಗಳನ್ನ ಕೊಡಬಲ್ಲೆ ನಿಮಗೆ. ಏಕೆಂದ್ರೆ ಹಾಗೆ ಅವರು ಬರೆದಿಟ್ಟು ಹೋಗಿದ್ದಾರೆ ಆ ಅಪ್ರತಿಮವಾದ ಸಂಪತ್ತನ್ನ ನಮಗಾಗಿ. ಸರ್ವೇಶ್ವರ ಲಿಂಗ ಅಂತ ಒಬ್ಬ ನೀವು ಹೆಸರು ಎಂದೂ ಕೇಳಿರ್ಲಿಕ್ಕ ಅಂತ ಅನ್ಕೊಳ್ತೀನಿ ನಾನು. ಗೊತ್ತೇ ಇಲ್ಲ, ಯಾವ ಲಿಂಗಾಯತರಿಗೂ ಈ ಮನುಷ್ಯನ ಹೆಸರು ಗೊತ್ತೇ ಇರ್ಲಿಲ್ಲ. ಇಲ್ಲ ಅಂತಾನೆ ನಾನು ಹೇಳ್ತೀನಿ ಖಂಡಿತವಾಗಿಯೂ. ಅವ್ರು ಹೇಳ್ತಿದ್ದಾರೆ ನೋಡಿ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸ್ವರ್ಗ ಮತ್ತು ಪಾತಾಳ, 7 ಭುವನ, 14 ಲೋಕ, 4 ವರ್ಣ, 18 ಜಾತಿ, 101 ಕುಲದವರಾದರೂ ಭಕ್ತರ ಆಧಾರದಲ್ಲಿ ನಾವು ಅದೀವಿ, ನೀವು ಅದಿರಿ, ಅದು ಎಂತಂದರೆ ಅಂತ ಶುರು ಮಾಡಿ ನಕಾರ ಬ್ರಹ್ಮನೇ ಪೃಥ್ವಿ ತತ್ವವಾದ, ಮಕಾರ ವಿಷ್ಣುವೇ ಅಪ್ಪು ತತ್ವವಾದ, ಶ್ರೀಕಾರ ರುದ್ರನೇ ತೇಜ ತತ್ವವಾದ, ವಕಾರ ಈಶ್ವರನೇ ವಾಯು ತತ್ವವಾದ, ಯಕಾರ ಸದಾಶಿವನೇ ಆಕಾಶ ತತ್ವವಾದ. ಅದು ಎಂತೆಂದರೆ ನಕಾರ ಬ್ರಹ್ಮ, ಮಕಾರ ವಿಷ್ಣು, ಶ್ರೀಕಾರ ರುದ್ರ. ಅಂದ್ರೆ ನನಗೇನ್ ಹೇಳ್ಬೇಕಾಗಿದೆ, ಇವರಿಗೆಲ್ಲ ಅದರ ಅರಿವಿತ್ತು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಒಂದು ಮುಂದಿನ ಚಕ್ರ ಯಾವುದಂದ್ರೆ ಆಜ್ಞಾ ಚಕ್ರ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.
ಇಲ್ಲಿಂದ ನಮ್ಮ ವರ್ಗ ಆರಂಭವಾಗ್ತಾ ಇದೆ. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿ ಧಾರಿಸಿಕೊಂಡು ಹಾಗೇನೆ ಎದೆಯ ಮೇಲೆ ಇಷ್ಟಲಿಂಗ ವಿರಿಸಿಕೊಂಡು ಈ ಶಿವಯೋಗದ ಒಂದು ವರ್ಗವನ್ನ ಕೇಳಬೇಕಾಗಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೀನಿ. ಹಾಗೆಯೇ ಇದನ್ನ ಕೇಳಬೇಡಿ, ದಯವಿಟ್ಟು ಕುಳಿತ ಒಂದು ಸ್ಥಿತಿಯಲ್ಲಿ ಇದನ್ನ ಕೇಳಿ, ಮಲಗಿಕೊಂಡ ಸ್ಥಿತಿಯಲ್ಲಿ ಇದನ್ನು ಕೇಳಬೇಡಿ, ಅದರಿಂದ ತುಂಬಾ ಹಾನಿಕಾರಕ ಒಂದು ಪರಿಣಾಮಗಳಿವೆ ಅಂತ ತಮಗೆ ಹೇಳ್ತಾ ಇವತ್ತಿನ ವರ್ಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಶರಣಾರ್ಥಿಗಳು. ಮುಂದಿನ ಚಕ್ರ ಆಜ್ಞಾ ಚಕ್ರ ಮತ್ತು ಅದರ ಧ್ಯಾನ ಹೇಗೆ ಮಾಡೋದು ಅನ್ನೋದನ್ನ ನಾವು ಮಾತನಾಡೋಣ. ಇಲ್ಲಿರುವ ಮತ್ತು 24 ಸ್ಥಳಗಳನ್ನ ತಾವು ನೋಡಿದಾಗ ಇದರ ಆಕೃತಿ ಜ್ಯೋತಿರಾಕೃತಿ, ಅಂದ್ರೆ ಓಂ ಅಂತ ಏನ್ ಅಕ್ಷರ ಇತ್ತಲ್ಲ ಅದರ ಮೇಲೆ ಏನ್ ಕೊಂಬು ಕೊಡ್ತಿರಲ್ಲ ಅದು ಜ್ಯೋತಿರಾಕೃತಿ. ಇಲ್ಲಿಯ ಪ್ರಣಮ ತಮಗೆಲ್ಲ ಗೊತ್ತಾಗಿರುವ ಹಾಗೆ ಓಂಕಾರ. ಓಂಕಾರ ಅಂದ್ರೆ ಅ ಉ ಮ ಎಂಬ ಅಕ್ಷರಗಳ ಸಂಯುಕ್ತಾಕ್ಷರವೇ ಓಂಕಾರ. ಇಲ್ಲಿರುವ ನಾದ ಪ್ರಣಮಕಾರ. ಯಾವಾಗ್ಲೂ ಇದನ್ನ ಓಂ ಅಂತಾನೆ ನಾವು ಅನ್ನೋದ್ರಿಂದ ಇಲ್ಲಿರುವ ನಾದ ಪ್ರಣಮಾಕಾರವಾಗಿದೆ. ಹಾಗೇನೆ ಇಲ್ಲಿರುವ ಸ್ಥಳ ಐಕ್ಯ ಸ್ಥಳ. ಆಜ್ಞಾ ಚಕ್ರ ಇಲ್ಲಿದೆ. ವರ್ಣ ಮಾಣಿಕ್ಯ ವರ್ಣ ಅಂತ ಕರೀತಾ ಇದ್ದಾರೆ. ಇಲ್ಲಿಯ ಆತ್ಮ ಅಂಗ. ಈ ಒಂದು ಸ್ಥಳದ ಬಗ್ಗೆ ನೀವು ತಿಳ್ಕೊಳ್ಬೇಕು. ಏನಾಗ್ತಾ ಇದೆ ಅಂದ್ರೆ, ನೀವು ಹುಟ್ಟಿದ ನಂತರ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರಲ್ಲಿಯೂ ಒಂದು ಆತ್ಮ, ಅದಕ್ಕೆ ನೀವು ಶಿವಾತ್ಮ ಅಂತ ಕರಿಬಹುದು. ಆ ಶಿವಾತ್ಮ ಈ ಒಂದು ಚಕ್ರದಲ್ಲಿ, ಆಜ್ಞಾ ಚಕ್ರದಲ್ಲಿ ಅಥವಾ ಮಹಾಲಿಂಗವಿರುವ ಸ್ಥಳದಲ್ಲಿ ಆ ಶಿವಾತ್ಮವು, ಚೈತನ್ಯಾತ್ಮಕವಾದ ಆ ಶಿವಾತ್ಮವು ಅತ್ಯಂತ ಜಡವಾಗಿರುವ ಪಂಚ ಮಹಾಭೂತಗಳೊಡನೆ ಕೂಡಿಕೊಂಡು, ಆ ಪಂಚ ಮಹಾಭೂತಗಳು ನಮ್ಮ ದೇಹದಲ್ಲಿ ಇರ್ತಾ ಇವೆ, ಅವು ಜಡವಾಗಿರ್ತಾ ಇವೆ, ಅವುಗಳನ್ನ ಚೈತನ್ಯಾತ್ಮಕವಾಗಿ ಈ ಶಿವಾತ್ಮ ಮಾಡ್ತಾ ಇರೋದ್ರಿಂದ ಈ ಐಕ್ಯ ಸ್ಥಳ ಅನ್ನೋದು ತುಂಬಾ ತುಂಬಾ ಮಹತ್ವದವಾದ ಒಂದು ಸ್ಥಳವಾಗಿದೆ ಬಂಧುಗಳೇ. ಇಲ್ಲಿರುವ ಆತ್ಮ ಜ್ಞಾನಾತ್ಮವಾಗಿದ್ರೆ ನಿಮ್ಮ ತನು ಅಂದ್ರೆ ದೇಹ ಶುದ್ಧ ಆಗ್ತಾ ಇದೆ. ಹಸ್ತ ಸದ್ಭಾವ ಹಸ್ತ. ಇಲ್ಲಿರುವ ಲಿಂಗ ಮಹಾಲಿಂಗ. ಮುಖ ಹೃದಯವಾಗ್ತಾ ಇದೆ. ಇಲ್ಲಿರುವ ಪೂಜೆಯಿಂದ, ಈ ಮಹಾಲಿಂಗದ ಒಂದು ಅರ್ಚನೆಯಿಂದ ನಿಮಗೆ ಶಕ್ತಿ ಸಿಗ್ತಾ ಇದೆ. ಭಕ್ತಿ ಸಮರಸ ಭಕ್ತಿಯಿಂದ ಇದನ್ನು ಆರಾಧಿಸಬೇಕು. ಯಾವ ಸಮರಸ ಭಕ್ತಿ? ನಾನು ಮತ್ತು ಆ ಲಿಂಗ ಇಬ್ಬರು ಈಗ ಸಮರತಿಯಲ್ಲಿ ತೊಡಗೋರಿದ್ದೀವಿ ಎಂಬ ಗುರಿಯೊಂದಿಗೆ ನಾವು ಆ ಭಕ್ತಿಯನ್ನ ಇಲ್ಲಿ ತೋರಿಸ್ಬೇಕಾಗ್ತಾ ಇದೆ. ಒಂದು ತೃಪ್ತಿ ಪದಾರ್ಥವನ್ನ ಇಲ್ಲಿ ಅರ್ಪಿಸಬೇಕು. ಏನು? ನನಗಿನ್ ಸಾಕು, ನಾನು ಅತ್ಯಂತ ಸಂತೋಷವಾಗಿದ್ದೀನಿ, ನೀನೇನು ಕರುಣಿಸಿದ್ದೀಯಾ ಅದೆಲ್ಲ ನನಗೆ ಸಾಕಾಗಿದೆ ಈಗ ಅಂತ ಒಂದು ಸಂತೃಪ್ತಿ ಕೂಡ ಅನ್ಬಹುದು. ಆ ಪ್ರಸಾದ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲಿರುವ ಪೂಜಾರಿ ಮಹೇಶ್ವರ. ಒಂದು ಪ್ರಕೃತಿ, ಒಂದು ಅಂದ್ರೆ ಶಕ್ತಿ ಮತ್ತು ಪ್ರಕೃತಿ. ಇಲ್ಲಿ ಮಹೇಶ್ವರನ ಜೊತೆ ರುದ್ರಾಣಿ ಅಂತ ಒಂದು ಪ್ರಕೃತಿಯ ಶಕ್ತಿಯೊಂದಿಗೆ ಇಲ್ಲಿ ಆ ವಿಶ್ವದ ಆರಾಧನೆ ಅಥವಾ ವಿಶ್ವದ ನಿರ್ವಹಣೆ ನಡೀತಾ ಇರೋದ್ರಿಂದ ಇಲ್ಲಿ ಅಧಿದೇವತೆ ಮಹೇಶ್ವರ ಆಗ್ತಾ ಇದೆ. ಶಾಂತ್ಯತೀರ್ಥೋತ್ತರ ಕಲೆ ಇರ್ತಾ ಇದೆ. ಸಾಧಾಕ್ಯ ಮಹಾಸಾಧಾಕ್ಯ ಲಕ್ಷಣ ಅಖಂಡ ಲಕ್ಷಣವಾಗ್ತಾ ಇದೆ. ಸಂಜ್ಞೆ ಮಹಾಸಂಜ್ಞವಿದೆ. ಇಲ್ಲಿರುವ ದಿಕ್ಕು ಪಾತಾಳ. ಇಲ್ಲಿರುವ ವೇದ ಅದು ಗಾಯತ್ರಿ ವೇದವಾಗಿದೆ. ಗಾಯತ್ರಿ ವೇದದಲ್ಲಿ ನಮ್ಮ ಶರಣರು ಇಲ್ಲಿ ಹಿಮಗಿರೀಶ್ವರ ಲಿಂಗ ಅಂತ ಒಂದು ಲಿಂಗವನ್ನ ಕೊಟ್ಟಿದ್ದಾರೆ. ಇಲ್ಲಿರುವ ಅಕ್ಷರ ಎರಡೇ, ಹಂ ಕ್ಷಮ್ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಆಜ್ಞಾ ಚಕ್ರದಲ್ಲಿರುವ 2 ಅಕ್ಷರಗಳು ಹಂ ಮತ್ತು ಕ್ಷಮ್ ಅಂತ ನಮ್ಮ ಗುರುಸಿದ್ಧ ಸ್ವಾಮಿ ಶರಣರು ಹೇಳ್ತಾ ಇದ್ದಾರೆ. ಇದು 2 ಕಣ್ಣುಗಳ ಮಧ್ಯೆ 3ನೆಯ ಕಣ್ಣು ಅಂತ ವಿಶ್ವವೆಲ್ಲ ಇದಕ್ಕೆ ಕರಿತಾ ಇದೆ. ಥರ್ಡ್ ಐ ಅಂತ ಕರಿತಾ ಇದೆ. ಎಲ್ಲಿದೆ ಇದು? ಇನ್ ಬಿಟ್ವೀನ್ ದ 2 ಬ್ರೋಸ್, 2 ಹುಬ್ಬಗಳ ನಡುವೆ ಇರ್ತಾ ಇದೆ. ಹೀಗಾಗಿ ಇದರ ಪ್ರಯೋಜನಗಳನ್ನ ನಾವು ನೋಡೋಣ. ಈ ತರ ಅದು ಇರ್ತಾ ಇದೆ. ಅಲ್ಲಿ ನಮ್ಮ ಓಂ ಅಕ್ಷರ 3ನೆಯ ಕಣ್ಣು ಹೇಗೆ ಅದು ತೆರೀತಾ ಇದೆ, ಅದನ್ನ ತೆರೆಯುವ ಅಂದ್ರೆ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಾನು ಇಷ್ಟಲಿಂಗವನ್ನ ನೋಡ್ತಾ ಇರುವಾಗ ಈ 3ನೆಯ ಕಣ್ಣನ್ನು ತೆರೆಯುವ ಪ್ರಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಹೊರದೃಷ್ಟಿ ಇಷ್ಟಲಿಂಗದ ಮೇಲೆ ಇದ್ರೆ ಒಳದೃಷ್ಟಿ ಈ 3ನೆಯ ಕಣ್ಣಿನ ಸ್ಥಾನದಲ್ಲಿರುವ ಮಹಾಲಿಂಗದ ಮೇಲೆ ಇಟ್ಟು ನಾವು ಓಂ ಅಂತ ಒಂದು ಆರಾಧನೆಯನ್ನ ಇಲ್ಲಿ ಮಾಡ್ಬೇಕಾಗ್ತಾ ಇದೆ. ಆಜ್ಞಾಚಕ್ರ ಇದು 2 ಹುಬ್ಬಗಳ ಮಧ್ಯೆ ಇದೆ. ಇದರ ವರ್ಣ ಬಿಳಿಯದಾಗಿದೆ. ಆ ವರ್ಣದ ಬಗ್ಗೆ ಬೇರೆ ಬೇರೆ ವಚನಕಾರರು ಬೇರೆ ಬೇರೆ ವರ್ಣಗಳನ್ನ ಹೇಳ್ತಾರೆ. ಅದು ಇರ್ಲಿ. ಇಲ್ಲಿ 2 ದಳಗಳ ಒಂದು ಕಮಲದ ಹೂವಿದೆ. ಅಕ್ಷರಗಳು ನಾನು ಆಗ್ಲೇ ಹೇಳಿದ ಹಾಗೆ ಹ ಮತ್ತು ಕ್ಷ. ಆದರೆ ಪ್ರಣವಾಕ್ಷರ ಇಲ್ಲಿರುವ ಲಿಂಗ ಮಹಾಲಿಂಗ. ಹಾಗೇನೆ ಲಿಂಗದ ಮುಖ ಹೃದಯ ಪ್ರಸಾದ ತೃಪ್ತಿ, ಮುಖ ಹೃದಯ ಮತ್ತೆ ಪ್ರಸಾದ ಇಲ್ಲಿ ಸುತೃಪ್ತಿ ಅಂತ ಸಿಗ್ತಾ ಇದೆ.
ಈ ಓಂ ಅಕ್ಷರವನ್ನ ನಾನು ಮೊದಲಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೆ ಇಷ್ಟಲಿಂಗದ ಪರಿಕಲ್ಪನೆಯಲ್ಲಿ. ಈ ಓಂ ಅಕ್ಷರದ ಇಲ್ಲಿ ಇರ್ತಾ ಇದೆ ನೋಡಿ, ಈ ಪ್ರಣವಾಕಾರ ಓಂ ಇರೋದ್ರಿಂದ ಇಲ್ಲಿ ಎಲ್ಲವನ್ನ ತಾವು ಗಮನಿಸಬೇಕು. ಇಲ್ಲಿ ನೋಡಿ, ಇದು ಜ್ಯೋತಿರಾಕೃತಿ, ಇದು ಜ್ಯೋತಿರಾಕೃತಿ. ಇಲ್ಲಿರುವ ಆಜ್ಞಾಚಕ್ರ, ಮಹಾಲಿಂಗ, ಐಕ್ಯಸ್ಥಲ, ಇದು ತಾರಕಾಕೃತಿ. ಇದು ನೋಡಿ, ಇದು ಈ ದಂಡಕಾಕೃತಿ, ತಾರಕಾಕೃತಿ, ಕುಂಡಲಾಕೃತಿ, ಅರ್ಧಚಂದ್ರಾಕೃತಿ, ಈ ದರ್ಪಣಾಕೃತಿ. ಇಲ್ಲಿರುವ ಒಳಗಡೆ ಬಿಂದುವಿನಲ್ಲಿ ಕೊನೆಗೆ ನೋಡಿ, ಇಲ್ಲಿ ನಡುವೆ ಸೆಂಟರ್ ನಲ್ಲಿ ಅನುಚಕ್ರ, ಅನುಲಿಂಗ ಬರ್ತಾ ಇದೆ. ಹೀಗಾಗಿ ಓಂ ಅಂತ ಪಠಿಸಿದ್ರೆ ಸಾಕು, ಆ 24 ಸಕಿಲಗಳ ತತ್ವಗಳೆಲ್ಲ ಆರಾಧನೆ ಆಗ್ತಾ ಇವೆ. ಓಮದ ವಿಸ್ತರಣೆ ಅನ್ನೋದನ್ನ ನೀವು ಅಭ್ಯಸನ ಮಾಡಬೇಕು. ಓಂ ಅಕ್ಷರದ ಒಳಗಡೆ ಏನಿದೆ ಅದನ್ನ ನೋಡ್ಬೇಕು. ಇದರ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ ನೀವೆಲ್ರು. ಅದಕ್ಕೆ ನಾನು ಪೆನ್ನು, ನೋಟ್ಬುಕ್ ಎಲ್ಲ ತಗೊಂಡ್ ಬರ್ಬೇಕು ನೀವು. ಇಲ್ಲಿ ನೋಡಿ, ಇದು ಈ ಓಂ ಅಕ್ಷರದ ಒಳಗಡೆ ಎಷ್ಟೊಂದು ಅಡಕವಾಗಿವೆ, ಎಷ್ಟೊಂದು ತತ್ವಗಳು ಗರ್ಭೀಕೃತವಾಗಿವೆ ಅನ್ನೋದನ್ನ ತಾವು ಗಮನಿಸಬೇಕು ಅಂತ ಹೇಳ್ತಾ ಚೆನ್ನಬಸವಣ್ಣವರು ತುಂಬಾ ಸುಂದರವಾಗಿ ಹೇಳಿದರು. ಐಕ್ಯನಿಗೆ ಆತ್ಮನೇ ಅಂಗ, ಆ ಅಂಗಕ್ಕೆ ಸದ್ಭಾವವೇ ಹಸ್ತ, ಆ ಹಸ್ತಕ್ಕೆ ಮಹಾಸಾಧಾಕ್ಯ, ಆ ಸಾಧಾಕ್ಯಕ್ಕೆ ಚಿಚ್ಛಕ್ತಿ, ಆ ಶಕ್ತಿಗೆ ಮಹಾಲಿಂಗ, ಆ ಲಿಂಗಕ್ಕೆ ಶಾಂತ್ಯಾತೀತೋತ್ತರವೇ ಕಲೆ, ಆ ಕಲೆಗೆ ಹೃದಯೇಂದ್ರಿಯವೇ ಮುಖ, ಆ ಮುಖಕ್ಕೆ ಸುಪರಿಣಾಮ ದ್ರವ್ಯಗಳನ್ನ ರೂಪ, ರುಚಿ, ತೃಪ್ತಿಯನ್ನರಿದು ಸಮರಸ ಭಕ್ತಿಯಿಂದ ಅರ್ಪಿಸಿ ಆ ಸುಪರಿಣಾಮ ಪ್ರಸಾದವ ಭೋಗಿಸಿ ಸುಖಿಸುತ್ತಿಹೆನು ಕೂಡಲ ಚೆನ್ನ ಸಂಗ ನಿಮ್ಮ ಲಿಂಗೈಕ್ಯನು ಅಂತ ಹೇಳಿದರು. ಉರಿಲಿಂಗ ದೇವರು ಅವರು 12ನೇ ಶತಮಾನದವರು. ಮಂಗಳಮಯ ಲಿಂಗವ ಮನ ಹಿಂಗದೆ ಸುಸಂಗಿಯಾಗಿ ಮಹಾಲಿಂಗದ ಪ್ರಸಂಗಿಯಾಗಿ ಇಪ್ಪಾತನ ಅಂಗವನೆಗೆ ಮಂಗಳ ತರಂಗ ಆತನ ಪ್ರಸಂಗದಲ್ಲಿ ನೋಡಿ, ಎಷ್ಟು ಸುಂದರ ವಚನ. ಒಂದು ಪ್ರಾರ್ಥನೆಯ ಸ್ವರೂಪದಲ್ಲಿ ಮಂಗಳಮಯ ಲಿಂಗವ ಮನ ಹಿಂಗದೆ ಸುಸಂಗಿಯಾಗಿ ಮಹಾಲಿಂಗದ ಪ್ರಸಂಗಿಯಾಗಿ ಇಪ್ಪಾತನ ಅಂಗವನೆಗೆ ಮಂಗಳ ತರಂಗ. ಎಷ್ಟು ಸೊಗಸಾಗಿ ಬರೆದಿದ್ದಾರೆ. ಯಾಕೆ ಇವೆಲ್ಲ ಬರ್ತಾ ಇವೆ ಅಂದ್ರೆ ಅವರೆಲ್ಲ ಶಿವಯೋಗದಲ್ಲಿ ನಿರತರಾಗಿದ್ದರು, ಆ ದರ್ಶನವನ್ನ ಮಾಡಿಕೊಂಡಿದ್ದರು. ಕಿನ್ನರಿ ಬ್ರಹ್ಮಯ್ಯ, ಅಕ್ಕಮಹಾದೇವಿ ತಾಯಿಯವರನ್ನ ಯಾರು ಪರೀಕ್ಷಿಸಿದರು ಅವರು ಹೇಳ್ತಿದ್ದಾರೆ, ಭಕ್ತಿ ಸ್ಥಳವನರಿದು ತಮ್ಮ ಭಕ್ತಿ ಸ್ಥಳದಲ್ಲಿ ಬಯಲಾದರು ಸಂಗನ ಬಸವರಾಜ ದೇವರು. ಮಾಹೇಶ್ವರ ಸ್ಥಳವನರಿದು ತಮ್ಮ ಮಾಹೇಶ್ವರ ಸ್ಥಳದಲ್ಲಿ ಬಯಲಾದರು ಮಡಿವಾಳ ಮಾಚಿ ತಂದೆಗಳು. ಪ್ರಸಾದಿ ಸ್ಥಳವನರಿದು ತಮ್ಮ ಪ್ರಸಾದಿ ಸ್ಥಳದಲ್ಲಿ ಬಯಲಾದರು ಬಿಬ್ಬಿ ಬಾಚಯ್ಯಗಳು. ಪ್ರಾಣಲಿಂಗಿ ಸ್ಥಳವನರಿದು ತಮ್ಮ ಪ್ರಾಣಲಿಂಗಿ ಸ್ಥಳದಲ್ಲಿ ಬಯಲಾದರು ನೂಲಿಯ ಚಂದಯ್ಯಗಳು. ಶರಣ ಸ್ಥಳವನರಿದು ಶರಣ ಸ್ಥಳದಲ್ಲಿ ಬಯಲಾದರು ಗಟ್ಟಿ ವಾಳಯ್ಯಗಳು. ಐಕ್ಯ ಸ್ಥಳವನರಿದು ತಮ್ಮ ಐಕ್ಯ ಸ್ಥಳದಲ್ಲಿ ಬಯಲಾದರು ಅಜಗನ್ನಯ್ಯಗಳು. ಇಂತಿ ಷಡ್ವಿಧ ಸ್ಥಳವನರಿದು ತಮ್ಮ ಷಡ್ವಿಧ ಸ್ಥಳದಲ್ಲಿ ಬಯಲಾದರು ಚೆನ್ನ ಬಸವೇಶ್ವರ ದೇವರು. ನಿಜ ಸ್ಥಳನರಿದು ತಮ್ಮ ನಿಜ ಸ್ಥಳದಲ್ಲಿ ಬಯಲಾದರು ಅಲ್ಲಮ ಪ್ರಭುದೇವರು. ನಿರ್ವಯಲ ಸ್ಥಳವನರಿದು ತಮ್ಮ ನಿರ್ವಯಲ ಸ್ಥಳದಲ್ಲಿ ಬಯಲಾದರು 770 ಅಮರಗಣಗಳು. ಇಂತಿವರ ಒಕ್ಕು ಮಿಕ್ಕ ಬಯಲ ಪ್ರಸಾದವ ಕೊಂಡು ನಾನು ಬಯಲಾದೆನು ಕಾಣ ಮಹಾಲಿಂಗ ತ್ರಿಪುರಾಂತಕ ದೇವ. ಇನ್ನು ಏನ್ ಹೇಳ್ಬೇಕು ಹೇಳಿ. ಹೀಗಾಗಿ ತಾವು ಎಂದಿಗೂ ಆ ಭಾವನೆಯಲ್ಲಿರಬೇಡಿ. ಎಲ್ಲಾ ಶರಣರಿಗೂ ಈ ಸ್ಥಳಗಳ ಬಗ್ಗೆ ಅರಿವಿತ್ತು. ಅವರು ಶಿವಯೋಗವನ್ನ ಸಾಧಿಸಿದ್ದರು. ಗಜೇಶ ಮಸನಯ್ಯನವರು ಹೇಳ್ತಿದ್ದಾರೆ ನೋಡಿ, ಅಖಂಡ ಪರಿಪೂರ್ಣ ಲಿಂಗ ತಾನೇ ಆದ ಶರಣಂಗೆ ಲಿಂಗವೆಂಬುದೇನು ಹೇಳ. ಲಿಂಗ ಹೊರಗೋ ಒಳಗೋ ಎಂದು ಶಂಕಿಸಿ ನುಡಿವ ಶಂಕಿತರಂತಿರಲಿ. ಮುನ್ನವೇ ಮಹಾಲಿಂಗವಾದ ಬಳಿಕ ಮತ್ತೇನೇನೆಂದು ನೆನೆಯಲಿಲ್ಲ. ಆ ಶಂಕೆ ಯಾವಾಗ್ಲೂ ಇರೋದು ಬೇಡ. ಲಿಂಗ ಹೊರಗೋ ಲಿಂಗ ಒಳಗೋ ಅಂತ ಶಂಕೆ ಪಟ್ಕೊಳ್ಬೇಡಿ. ಯಾಕೆ ಮುನ್ನವೇ ಮಹಾಲಿಂಗವಾದ ಬಳಿಕ ಮತ್ತೇನೆಂದು ನೆನೆಯಲಿಲ್ಲ. ದಯವಿಟ್ಟು ಸ್ಕ್ರೀನ್ ಮೇಲೆ ಮಾರ್ಕ್ ಮಾಡಬೇಡಿ ಅಮ್ಮ ಪ್ಲೀಸ್. ಇಲ್ದಿರೆ ನಾನು ನಿಲ್ಸ್ಬಿಡ್ತೀನಿ ಇಲ್ಲಿಗೆ. ಸ್ಕ್ರೀನ್ ಮೇಲೆ ದಯವಿಟ್ಟು ಯಾರು ಮಾರ್ಕ್ ಮಾಡಬೇಡಿ. ಹಾಗೇನೆ ಹೇಳ್ತಾ ಇದ್ದಾರೆ, ಆತನ ಬೆರೆಸಿದವನೇನೆಂದು ಹೇಳುವೆನವ್ವ. ಯಾರನ್ನು ಬೆರೆಸಿದ್ದು? ಆ ಲಿಂಗಯ್ಯನನ್ನ. ಆತನ ಬೆರೆಸಿದ ಕೂಟವನೇನೆಂದು ಹೇಳುವೆನವ್ವ. ಹೇಳಲೂ ಬಾರದು ಕೇಳಲೂ ಬಾರದು. ಏನ ಹೇಳುವೆನವ್ವ. ಶಿಖಿ ಕರ್ಪೂರ ಬೆರೆಸಿದಂತೆ ಮಹಾಲಿಂಗನ ಬೆರೆಯಬೇಕಾಗ್ತಾ ಇದೆ ಬಂಧುಗಳೇ. ಹಾಗೇನೆ ಇನ್ನೊಂದು ಎಷ್ಟು ಚೆನ್ನಾಗಿದೆ ನೋಡಿ, ಸಮರಸದೊಳಗನ ಸ್ನೇಹ. ಈ ಲಿಂಗದ ಜೊಡನೆ ನನ್ನ ಸ್ನೇಹ, ನನ್ನ ಪ್ರೇಮ, ನನ್ನ ನಲ್ಮೆ ಹೇಗಿರ್ಬೇಕಂದ್ರೆ
ಮತ್ಸರೆಯ ಕೂರ್ಮ ವಿಹಂಗದಂತೆ ಸ್ನೇಹದ ನೋಟದಲ್ಲಿಯೇ ತೃಪ್ತಿ, ಸ್ನೇಹದ ನೆನಹಿನಲ್ಲಿಯೇ ತೃಪ್ತಿ, ಸ್ನೇಹದ ಸ್ಪರ್ಶನದಲ್ಲಿಯೇ ತೃಪ್ತಿ 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 ಅನ್ನೋದು ಈ ಮಹಾಲಿಂಗದ ಆರಾಧನೆಯ ಕೆಲವೊಂದು ವಚನಗಳನ್ನ. ಒಬ್ಬ ಒಬ್ಬ ಭಿಕ್ಷದ ಸಂಗಯ್ಯ ಅಂತ ಒಬ್ಬ ಶರಣ ಇದ್ದಾನೆ. ಭಿಕ್ಷದ ಸಂಗಯ್ಯ ಅಂತ ಒಬ್ನಿದ್ದಾನೆ. ಅವನ ಕಾಲ, ಅವನು ಯಾವ ಶತಮಾನದಲ್ಲಿದ್ದ ಏನು ಅದೆಲ್ಲ ನನಗೆ ಏನು ಗೊತ್ತಿಲ್ಲ. ಆದ್ರೆ ಅವನು ಒಂದೇ ಒಂದು ವಚನ, ತುಂಬಾ ಸುದೀರ್ಘವಾದ ವಚನ, ಅವನು ಹೇಳ್ತಿದ್ದಾನೆ ನೋಡಿ, ಇಡೀ ಶಿವಯೋಗದ ನಿಮ್ಗೆ ಎಲ್ಲಿ ಏನ್ ಬೇಕೋ ಅದೆಲ್ಲ ಎಲ್ಲಿ ಸಿಗ್ತಾ ಇದೆ. ನಾನು ಇದನ್ನೇ ಹೋಗ್ತಾ ಇದ್ರೆ ಇಡೀ ಕ್ಲಾಸ್ ಮುಗಿದ್ಬಿಡುತ್ತೆ. ಆ ಮಹಾಲಿಂಗದ ಬಗ್ಗೆ ಹೇಳ್ತಾನೆ, ಷಡಾಧಾರ ಚಕ್ರಗಳ ಬಗ್ಗೆ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಈ ಶಾಂಭವಿ ಮುದ್ರೆ ಅಂದ್ರೆ ಏನ್ ಬರುತ್ತೆ ಗೊತ್ತಾ? ಇಷ್ಟಲಿಂಗದಲ್ಲಿ ಹಿಡಿದು ನೀವು ಮೂರನೆಯ ಕಣ್ಣನ್ನ ತೆಗೆಯಲು ಪ್ರಯತ್ನಿಸಿ ಆ ಮಹಾಲಿಂಗದ ದರ್ಶನ ಮಾಡಿಕೊಳ್ಳಲು ಶಿವಯೋಗದಲ್ಲಿ ತೊಡಗಿದಾಗ ನೀವು ಇಂಡೈರೆಕ್ಟ್ಲಿ ಯು ಆರ್ ಡೂಯಿಂಗ್ ಶಾಂಭವಿ ಮುದ್ರೆ. ಶಾಂಭವಿ ಮುದ್ರೆ ಅಂತ ಒಂದಿದೆ, ಎರಡು ಕಣ್ಣುಗಳ ಮಧ್ಯದಲ್ಲಿ ಅದನ್ನ ನೋಡೋದಿದೆಯಲ್ಲ ಯಾವುದೇ ವಸ್ತುವನ್ನ, ಅದಕ್ಕೆ ಶಾಂಭವಿ ಮುದ್ರೆ ಅಂತಾರೆ. ಅದನ್ನ ಇದರಲ್ಲಿ ಅವನು ಹೇಳ್ತಾ ಇದ್ದಾನೆ. ಯಾರು? ಈ ಭಿಕ್ಷದ ಸಂಗಯ್ಯ ಅಂತ. ಇವ್ರ ಹೆಸರು ಯಾರು ಕೇಳಿರೋಲ್ಲ. ನಾನು ಹೇಳಿದೆ ನಿಮ್ಗೆ ಹೋದ್ ಸಾರಿ, ವ ಶ ಸ ಸ ಎಂಬ ಅಕ್ಷರಗಳು ಆಧಾರ ಚಕ್ರದಲ್ಲಿವೆ ಅಂತ ಈ ಭಿಕ್ಷದ ಸಂಗಯ್ಯ ಹೇಳ್ತಿದ್ದಾನೆ ನೋಡಿ. ಇಲ್ಲಿ ವ ಶ ಸ ಸ ಎಂಬ 4 ಅಕ್ಷರಯುಕ್ತವಾದ ಆಧಾರ ಚಕ್ರ ಸಂಬಂಧವಾಗಿರ್ಪದು ನಕಾರ. ಹೀಗೆ ಈ ಮತ್ತೇನೆ ಮುಂದಿನ ಅಕ್ಷರಗಳು ಬ ಭ ಮ ಯ ರ ಲ ಸ್ವಾದಿಷ್ಟಾನ ಚಕ್ರದಲ್ಲಿ ಅಂತ ಹೇಳಿದಾವಂತ ಹೇಳ್ತಾನೆ. ದಂಡಕಾಕೃತಿ ಬಗ್ಗೆ ಹೇಳ್ತಾನೆ. ಮಣಿಪೂರಕ ಚಕ್ರದಲ್ಲಿ ಢ ಢ ನ ತ ಥ ಧ ಧ ನ ಪ ಪ. ನಿಮ್ಗೆಲ್ಲ ನಿಮ್ಗೆ ಹೋದ್ ಸರಿನ ಈ ಅಕ್ಷರಗಳ ಬಗ್ಗೆ ಹೇಳ್ತಾ ಇದೆ. ಇಡೀ ವಚನದಲ್ಲಿ ಅವನು ಹೇಳ್ತಾ ಹೋಗ್ತಾನೆ ಯಾವ ಅಕ್ಷರದಲ್ಲಿ ಇದೆ, ಯಾವ ಲಿಂಗ ಅಲ್ಲಿದೆ, ಯಾವ ಪ್ರಣವಾಕ್ಷರ ಇದೆ. ಒಬ್ಬ ಭಿಕ್ಷುಕ ಭಿಕ್ಷೆಯನ್ನು ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತ, ಆದರೆ ಶಿವಯೋಗದಲ್ಲಿ ಅಪ್ರತಿಮ ಸಾಧನೆ ಮಾಡಿದಂತ ಶರಣ ಈತ. ಆತನ ಬಗ್ಗೆ ನಿಮ್ಗೆ ಯಾವುದೇ ವಿವರಣೆ ಸಿಗೋಲ್ಲ. ಅವನು ಯಾವ ಊರು, ಎಲ್ಲಿ, ಏನು ಇಲ್ಲ. ಆದ್ರೆ ದೀರ್ಘವಾದ ವಚನ ಶಿವಯೋಗದ ಬಗ್ಗೆ ಆತ ಬರೆದಿರೋದು ನಿಮ್ಮ ಮುಂದೆ ನಾನು ಪ್ರಸ್ತುತ ಮಾಡ್ತಾ ಇದ್ದೇನೆ. ಆದ್ರೆ ಸಮಯದ ಅಭಾವದಿಂದ ಪೂರ್ತಿ ವಚನವನ್ನ ನಾನು ಹೇಳಕ್ ಹೋಗಲ್ಲ. ತಾವು ಸ್ಕ್ರೀನ್ ಶಾಟ್ ತಗೊಳ್ತಾ ಹೋಗಿ. ಸಮಗ್ರ ವಚನ ಸಂಪುಟ 13 ವಚನದ ಸಂಖ್ಯೆ 922ರಲ್ಲಿ ಇಡೀ ಲಿಂಗಗಳ ಬಗ್ಗೆ ಈ ಸಂಗಯ್ಯ, ಭಿಕ್ಷುಕದ ಸಂಗಯ್ಯ ಅನ್ನೋದು ಹೇಳ್ತಾನೆ. ಆಜ್ಞಾಚಕ್ರದ ಒಂದು ಪ್ರಯೋಜನಗಳೇನು, ಯಾಕೆ ಈ ಮಹಾಲಿಂಗದ ಆರಾಧನೆಯನ್ನು ನಾವು ಮಾಡ್ಬೇಕು ಅಂದ್ರೆ, ಅಂತಃಪ್ರಜ್ಞೆಯ ಬಲವರ್ಧನೆ ಅಂದ್ರೆ ಏನು? ಸೆಲ್ಫ್ ಕಾನ್ಸಿಯಸ್ನೆಸ್. ಅಂತಃಪ್ರಜ್ಞೆ ಅಂತ ಇರ್ತಾ ಇದೆ. ಏನು? ನನ್ನ ಮುಂದೆ ಬಂದ ಒಂದು ಸಮಸ್ಯೆಯನ್ನೇ, ಘಟನೆಯನ್ನೇ, ಅದರ ಬಗ್ಗೆ ನಾನು ಅದನ್ನ ಒಪ್ಪಿಕೊಳ್ಳಬೇಕೋ ಬಿಡಬೇಕೋ, ಅದು ಸತ್ಯವೋ ಅಸತ್ಯವೋ, ಅದು ನಿಜವಾಗ್ಲೂ ನಾನು ನಂಬಬೇಕೋ ಬೇಡೋ ಅಂತ ಒಂದು ಅಂತಃಪ್ರಜ್ಞೆ ನನ್ನಲ್ಲಿರ್ಬೇಕು. ಯಾರೋ ನನಗೆ ಅದನ್ನ ಸಂಪತ್ತು ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ, ನನ್ನ ಬೆಂಬಲ ಮಾಡ್ತಾ ಇದ್ದಾರೆ ಅಂತ ನನ್ನ ಅಂತಃಪ್ರಜ್ಞೆಯನ್ನು ನಾನು ಮಾರಿಕೊಳ್ಳೋಕೆ ಬರೋಲ್ಲ. ಸತ್ಯವನ್ನೇ ನಾನು ಬೆಂಬಲಿಸಬೇಕು ಅನ್ನೋ ಒಂದು ಅಂತಃಪ್ರಜ್ಞೆಯನ್ನ ಈ ಚಕ್ರದಲ್ಲಿರುವ ಮಹಾಲಿಂಗ ನಮಗೆ ಕೊಡ್ತಾ ಇದೆ. ಹಾಗೇನೆ ಒಂದು ಮಾನಸಿಕ ಸ್ಪಷ್ಟತೆ ಇರ್ತಾ ಇದೆ. ಗೊಂದಲಗಳಿಗೆ, ಸಂಶಯಗಳಿಗೆ, ಸಂಶಯಗಳಿಗೆ, ಸಂದೇಹಗಳಿಗೆ ಇಲ್ಲಿ ಇರೋಲ್ಲ. ಏನ್ ಗೊತ್ತಾ? ಈಗ ಇಷ್ಟಲಿಂಗ ಪೂಜೆಯಲ್ಲಿ ನನ್ನ ದೇಹದಲ್ಲಿರುವ ಉಳಿದ ಲಿಂಗಗಳ ಪೂಜೆಯನ್ನು ನಾನು ಮಾಡಬೇಕು ಅಂತ ಹೇಳ್ತಾ ಇರುವಾಗ ಅದು ಹೇಗೆ ಸಾಧ್ಯ? ಅದು ಹೇಗೆ ಇರುತ್ತೆ ದೇಹದಲ್ಲಿ? ಮಾನಸಿಕವಾಗಿ ನನ್ನ ಮನಸ್ಸು ಅದನ್ನು ಒಪ್ಪಕ್ಕೆ ಹೋಗೋಲ್ಲ. ಹಾಗಾದ್ರೆ ಶಿವಯೋಗ ಸಮನಿಸೋದಿಲ್ಲ ಬಂಧುಗಳೇ. ಹೀಗಾಗಿ ಈ ಲಿಂಗದ ಆರಾಧನೆಯಿಂದ ಒಂದು ಮಾನಸಿಕ ಸ್ಪಷ್ಟತೆ ಸಿಕ್ಕು ಶಿವಯೋಗ, ಶಿವಜ್ಞಾನದ ಒಂದು ಆಧ್ಯಾತ್ಮಿಕ ಅರಿವು ನಿಮಗೆ ಸಿಗ್ತಾ ಇದೆ. ಮೊದಲು ನೀವು ಮಾನಸಿಕವಾಗಿ ಸಿದ್ಧರಾಗಬೇಕು. ಭಾವನಾತ್ಮಕ ಸಮತೋಲನ, ಕೋಪಿಸಿಕೊಳ್ಳೋದು, ಚಿಕ್ಕ ಚಿಕ್ಕ ಮಾತುಗಳಿಗೆ ದಿನಗಳಲ್ಲಿ ಆಗಿದ್ದರಿಂದ ಏನಾಗುತ್ತೆ